ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ, ಶ್ರೀ ಪ್ರಕಾಶ ಹುಕ್ಕೇರಿಯವರ 78ನೇ ಜನ್ಮ ದಿನಾಚರಣೆ ಎಕ್ಸಂಬಾದಲ್ಲಿ ಅತಿ ಉತ್ಸಾಹದಿಂದ ಆಚರಿಸಿದ ಕಾರ್ಯಕರ್ತರು. ವಿವಿಧ ಪಿಂಚಣಿ ಯೋಜನೆಗಳಿಗೆ ಅನುಮೋದನೆ ಪತ್ರ ನೀಡುವಾಗ ವಿಧಾನ ಪರಿಷತ್ ಸದಸ್ಯರು ಶ್ರೀ ಪ್ರಕಾಶ ಹುಕ್ಕೇರಿ ಮತ್ತು ಶಾಸಕರಾದ ಶ್ರೀ ಗಣೇಶ ಹುಕ್ಕೇರಿಯವರು ಮಾತನಾಡಿ, ಅಧಿಕಾರ ಮುಖ್ಯವಲ್ಲ. ಕಳೆದ 39 ವರ್ಷಗಳಿಂದ ಜಾತಿ ಮತ ಭೇದವಿಲ್ಲದೆ ಜನಸಾಮಾನ್ಯರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಾನು ಹಾಗೂ ಗಣೇಶ ಹುಕ್ಕೇರಿ 1978 ರಿಂದ ಇಂದಿನವರೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಶಾಸಕ, ಸಂಸದ, ಸಚಿವರಾಗಿ ಸಾಮಾನ್ಯ ಜನರಿಗಾಗಿ ದುಡಿದ ತೃಪ್ತಿ ನನಗಿದೆ ಎಂದರು. ಜನ್ಮದಿನಾಚರಣೆ ನಿಮಿತ್ತ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗಣ್ಯರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಸಂಘ ಸಂಸ್ಥೆಗಳು, ಹುಕ್ಕೇರಿಯವರ ಅಪಾರ ಅಭಿಮಾನಿಗಳು, ಪ್ರೇಮಿಗಳು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಜನ್ಮದಿನದ ಶುಭಾಶಯಗಳ ಸುರಿಮಳೆಗೈದರು. ಮುಂದೆ ಮಾತನಾಡಿದ ಪ್ರಕಾಶ ಹುಕ್ಕೇರಿ, ಜೀವನದಲ್ಲಿ ಕೊಟ್ಟ ಹಕ್ಕನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಅಧಿಕಾರದ ಹಿಂದೆ ಹೋಗುವ ಬದಲು ನಮಗೆ ಅಧಿಕಾರ ಬರುವಂತೆ ಕೆಲಸ ಮಾಡಬೇಕು. ಪ್ರತಿ ಗ್ರಾಮದಲ್ಲಿ ಮುಖಂಡರು, ಸದಸ್ಯರು ಒಟ್ಟಾಗಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿದರು. ಕ್ಷೇತ್ರದ ಅಭಿವೃದ್ಧಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸಚಿವರಿಂದ ಸುಮಾರು 3,090 ಕೋಟಿ ಅನುದಾನ ಮಂಜೂರಾಗಿದೆ. ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜಾಗುತ್ತಿರುವುದರಿಂದ ಮತ್ತೆ ರಸ್ತೆಗಳು ಹಾಳಾಗುವ ಸಂಭವವಿತ್ತು. ಹೀಗಾಗಿ ಕ್ಷೇತ್ರದ ಎಲ್ಲ ರಸ್ತೆಗಳನ್ನು ಈಗ ಹೇಳಿದ ನಿಧಿಯಿಂದ ಅಭಿವೃದ್ಧಿಪಡಿಸಲಾಗುವುದು. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕ ಗಣೇಶ ಹುಕ್ಕೇರಿ ಅವರನ್ನು ಸದಾ ಬೆಂಬಲಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ ಹುಕ್ಕೇರಿ ಮಾತನಾಡಿ, ಕ್ಷೇತ್ರದ ಜನತೆ ಕುಟುಂಬ ಸಮೇತರಾಗಿ ನಮ್ಮನ್ನು ಬೆಂಬಲಿಸಿದ್ದಾರೆ. ನಮ್ಮ ತಂದೆ ಪ್ರಕಾಶ ಹುಕ್ಕೇರಿ ಅವರು ವ್ಯಕ್ತಿಯಲ್ಲ ಶಕ್ತಿ ಎಂದು ಹೇಳಿದರು. ಪ್ರಕಾಶ ಹುಕ್ಕೇರಿರವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ತಂದಿದ್ದು ಅದರಲ್ಲಿ ಆಸ್ಪತ್ರೆ, ನೀರಿನ ಯೋಜನೆ, ಅತ್ಯುತ್ತಮ ರಸ್ತೆ ಸಂಪರ್ಕ, ಎಲ್ಲ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಚಿಕ್ಕೋಡಿಗೆ ತಂದಿದ್ದೇವೆ. ಪ್ರಕಾಶ ಹುಕ್ಕೇರಿ ನೇತೃತ್ವದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗಲಿದೆ. ವೈದ್ಯಕೀಯ ಕಾಲೇಜು ಮಂಜೂರು ಆಗಲಿದೆ. ಮುಂಬರುವ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಚಿಕ್ಕೋಡಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಘೋಷಿಸಲಿದ್ದಾರೆ ಎಂದು ಹೇಳಿದರು. ನಾವು ಸುಮಾರು 500 ಮಂದಿಗೆ ವಿಧವಾ, ಅಂಗವಿಕಲ, ವೃದ್ಧಾಪ್ಯ ವೇತನ ಯೋಜನೆ ಮಂಜೂರಾತಿ ಪತ್ರ ವಿತರಿಸಲಾಯಿತು. ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ ಇಲಾಖೆಯ ಕರಪತ್ರಗಳು, ತೋಟಗಾರಿಕೆ ಇಲಾಖೆಯ ಹೈಬ್ರಿಡ್ ಬೀಜಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ ಕುಲಕರ್ಣಿ, ಕಾರ್ಪೊರೇಟರ್ ಅನಿಲ್ ಮಾನೆ, ಎಕ್ಸಂಬಾ ಪುರಸಭೆ ಅಧ್ಯಕ್ಷ ರಾಜು ಸಪ್ತಸಾಗರ, ಪ್ರದೀಪ ಜಾಧವ, ಪಾಂಡುರಂಗ ಮಾನೆ, ಅಣ್ಣಾಸಾಹೇಬ ಹಾವಲೆ, ಸಚಿನ್ ಪೋವರ್, ವಿನೋದ ಕಾಗೆ, ಅಣ್ಣಾಸಾಹೇಬ ಖೋತ್, ಪೀರಗೌಡ ಪಾಟೀಲ್, ಮಹೇಶ ಕಾಗವಾಡ, ಎಸ್ಆರ್ ಚೌಗುಲೆ, ರಾಮ ಮಾನೆ, ರಮೇಶ್ ಪಾಟೀಲ್, ಡಿವೈಎಸ್ಪಿ ಗೋಪಾಲ್ ಕೃಷ್ಣಗೌಡರ್, ಉಪವಿಭಾಗಾಧಿಕಾರಿ ಸುಭಾಷ ಸಂಪಗಾವಿ, ಡಿಡಿಪಿಐ ಸತ್ಯಮೂರ್ತಿ, ತಹಸೀಲ್ದಾರ್ ಚಿದಂಬರ ಕುಲಕರ್ಣಿ, ಇಮ್ರಾನ್ ಜಮಾದಾರ ಸೇರಿದಂತೆ ಎಲ್ಲಾ ಪುರಸಭೆ, ಗ್ರಾಮ ಸಭೆಯ ಸದಸ್ಯರು, ಅಪಾರ ಸಂಖ್ಯೆಯ ಪ್ರಕಾಶ ಹುಕ್ಕೇರಿಯವರ ಅಭಿಮಾನಿ ಬಳಗ ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದರು. ಕೆಲಸ ಮಾಡಿದೆವು. ಆಮ್ಯಾಗ ಇಂಗ್ಳಿ ಒಳಗ ಈ ಸೌರದೊಳಗೆ ಕೆಲಸ ಮಾಡಿದೆವು. ಇಂಗ್ಳಿ ನೀವು ಚಾಲು ಮಾಡಿದಿರಿ ಇಲ್ಲಿನು ಮಾಡಿದಿರಲ್ಲ. ಈಗ ಹಿಂಗ ಎಲ್ಲಾ ಕಡೆ ಮಾಡಿ ಕಾಡಾಪುರದಾಗ ಇದು ಅಂಡರ್ಗ್ರೌಂಡ್ ಕೇಬಲ್ ಆಗೈತಿಲ್ಲ? ಹಾ, ಕೇಬಲ್ ಆಗೈತಿಲ್ಲ? 2 ಕೋಟಿ 2,28 ಲಕ್ಷ ಕೆಲಸ ಎಲ್ಲ ಮುಗಿದಿದ್ದೆಲ್ಲ. ಅಲ್ಲಿ 8 ಕೊಟ್ಟಿದ್ದೀರಿ. ಈಗ ರಸ್ತಾಕ 1.5 ಕೋಟಿ ಕೊಟ್ಟಿದ್ದೀರಿ. ಈಗ ಮತ್ತೆ 1.5 ಕೋಟಿ ಕೊಟ್ಟಿದ್ದೀವಿ. ಎಲ್ಲ ಹೇಳೋದು ಉದ್ದೇಶ ಇಷ್ಟ, ಪೇಪರ್ ಹಾಕಿದಾರೆ ಊಟ ಹಬ್ಬದ ಸಲುವಾಗಿ ನಾಟಕ ಮಾಡಕತ್ತ ಆಗ್ಬಾರ್ದು. ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಮುಂದಿನ ವರ್ಷ ಇವೆಲ್ಲ ಕೆಲಸ ಮುಗಿಬೇಕು. ಆಪ್ತ ಸಾಹಿತ್ಯರ ಅದಕ್ಕೆ ಅನುದಾನ ಕೊಟ್ಟೈತಿ, ಎಲ್ಲ ಆಗೈತಿ.